ಚಾಮರಾಜನಗರ ಆನ್ಲೈನ್ ಗೇಮಿಂಗ್ ವೇದಿಕೆಯನ್ನ ನಿಯಂತ್ರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಮಸೂದೆ 2025ಕ್ಕೆ ಸಂಸತ್ತಿನಲ್ಲಿ ಅನುಮೋದನೆಯನ್ನ ಪಡೆದಿರುವುದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಶ್ವ ರೈತ ಸಂಘದ ಸದಸ್ಯ ಹಾಗೂ ಪಾರಂಪರಿಕ ನಾಟಿ ವೈದ್ಯರಾದ ಮಹೇಶ್ ಕುಮಾರ್ ತುಂಬು ಹೃದಯದಿಂದ ಸ್ವಾಗತಿಸಿದ್ರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಆನ್ಲೈನ್ ರಮ್ಮಿ ನಿಯಂತ್ರಣ ಮಸೂದೆಯನ್ನ ಆಯಾಯ ರಾಜ್ಯಗಳ ಅನುಷ್ಠಾನ ತರಬೇಕು ಎಂದು ಒತ್ತಾಯಿಸಿದ್ರು. ಈ ಮಸೂದೆಯಿಂದ ಚಟಕ್ಕೆ ಬಿದ್ದ ರೈತಾಪಿ ವರ್ಗದವರು ಯುವ ಜನಾಂಗವನ್ನ ರಕ್ಷಿಸಿದಂತಾಗಿದೆ. ಈ ಚಟದಿಂದ ಮನೋರೋಗಕ್ಕೆ ತುತ್ತಾಗುವ ಅಪಾಯ, ಆರ್ಥಿಕ ವಂಚನೆ ತಡೆಗಟ್ಟಲು ಸಹಾಯಕವಾಗುತ್ತದೆ ಎಂದು ತಿಳಿಸಿದರು. ಈ ಮಸೂದೆಯಿಂದಾಗಿ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕವಾಗಿ ಸುಮಾರು 30 ರಿಂದ 40 ಸಾವಿರ ಕೋಟಿ ಜಿಎಸ್ಟಿ ಬರಲ್ಲ. ಸಾರ್ವಜನಿಕರಿಂದ 2 ಲಕ್ಷ ಕೋಟಿ ಅಧಿಕ ಹಣ ಗೇಮಿಂಗ್ದಾರರಿಗೆ ಸೇರುತ್ತಿದ್ದಕ್ಕೆ ಕಡಿವಾಣ. ವಿರೋಧ ಪಕ್ಷಗಳ ನಡುವೆ ಆನ್ಲೈನ್ ಗೇಮ್ ನಿಷೇಧ ಸ್ವಾಗತಾರ್ಹ. ರಾಜ್ಯಸಭೆ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಕಾಯಂ ಆಹ್ವಾನಿತ ಹೆಬ್ಬಸೂರು ಬಸವಣ್ಣ, ಹನೂರು ತಾಲೂಕು ಅಧ್ಯಕ್ಷ ಅಂಜದ್ ಖಾನ್, ಮಹಿಳಾಧ್ಯಕ್ಷೆ ಶಾಂತಿ, ಅಯ್ಯಮ್ಮ ಕೂಡ್ಲೂರು, ವೆಂಕಟೇಶ್, ಮಣಿ, ಮಾದೇಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಏನು ಇವತ್ತು ಕೇಂದ್ರ ಸರ್ಕಾರ ಆನ್ಲೈನ್ ರಮ್ಮಿನ ನಿಲ್ಲಿಸ್ತು. ಎಷ್ಟೋ ಜನ ಈ ಸಾಧ್ಯವಾದ ಮಟ್ಟ ಮಾತಾಡ್ತಿರು. ಇದು ಕೇಂದ್ರ ಸರ್ಕಾರ ಏನು ಆನ್ಲೈನ್ ರಮ್ಮಿಯಿಂದ ಎಷ್ಟು ಅನಾಹುತ, ಎಷ್ಟು ಜನ ಆತ್ಮಹತ್ಯೆ, ಎಷ್ಟು ಜನ ಸತ್ತಾರೆ, ಎಷ್ಟು ರೈತರು ಬೀದಿ ಪಾಲಾಗರನ್ನ ಅರ್ಥ ಮಾಡ್ಕೊಂಡು ಇಂಟೆಲಿಜೆನ್ಸ್ ರಿಪೋರ್ಟ್ ತಕೊಂಡು ಮತ್ತು ನಮ್ಮ ಹೋರಾಟಗಳನ್ನು ನೋಡಿ ಲೋಕಸಭೆಯಲ್ಲಿ ಅಂಗೀಕೃತ ಮಾಡ್ತು. ಇದು ಶ್ಲಾಘನೀಯವಾದ ವಿಷಯ, ಒಂದು ರೈತಪರ ವಿಚಾರ. ಆದ್ರಿಂದ ಇವತ್ತು ಏನು ಅದೇ ರೀತಿ ಇದ್ರಲ್ಲೂ ಕೂಡ ಯಾವುದು ರಾಜ್ಯ ಸಭೆಯಲ್ಲೂ ಕೂಡ ಅಂಗೀಕೃತ ಆಯಿತು ಅದುವೇ. ಆದ್ರಿಂದ ಎರಡೂ ಅಂಗೀಕೃತ ಮಾಡೋದ್ರಿಂದ ಇವತ್ತು ಬೇಕಾದಷ್ಟು ಕಾಲೇಜ್ ಸ್ಟೂಡೆಂಟ್ಗಳು ಇರ್ಬೋದು ಎಲ್ಲ ನಿಟ್ಟುಸಿರು ಕೂಡ ಹಂಗಾಯ್ತು. ರಾಜ್ಯ ದೇಶದ ಜನತೆ ನಿಟ್ಟುಸಿರು ಕೂಡ ಹಂಗಾಯ್ತು. ಇದು ಇಷ್ಟೇ ಅಲ್ಲ, ಎಲ್ಲ ರಾಜ್ಯಗಳು ಕೂಡ ಇದನ್ನ ಅನುಷ್ಠಾನ ಮಾಡಿ ಅದರ ಆದೇಶದ ಪ್ರತಿ ತರಿಸ್ಕೊಂಡು ಕೂಡಲೇ ಇದನ್ನು ನಿಲ್ಲಿಸಿ ಮತ್ತು ರಾಜ್ಯಕ್ಕೊಬ್ಬ ಒಂದು ಟಾಸ್ಕ್ ಇವ್ರನ್ನ ಸಮಿತಿ ನೇಮಿಸಿ ಅದನ್ನ ಇಲ್ಲೀಗಲ್ ಆಗಿ ನೆಕ್ಸ್ಟ್ ಮಾಡ್ತಾರೇನೋ, ಇಲ್ಲೀಗಲ್ ಕೂಡ ಅವಕಾಶ ಕೊಡಬಾರ್ದು. ಇದನ್ನ ವ್ಯವಸ್ಥೆ ಮಾಡಿ ನಿಲ್ಲಿಸಕ್ಕೆ ಆ ರಾಜ್ಯ ಸರ್ಕಾರಗಳು ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಒಂದು. ಎರಡನೇದು ಕಬಿನಿ ಎರಡನೇ ಅಂತ ಇದು 39 ವರ್ಷ ಆಗಿ 40 ವರ್ಷಕ್ಕೆ ಬರ್ತಾವೆ. ಇದು ನೆನೆಗುದಿಗೆ ಬಿದ್ದಿತ್ತು. ಇಲ್ಲಿ ಎಲ್ಲ ಗಣ್ಯರು ಇದ್ರು. ಆದ್ರೂ ಕೂಡ ಯಾರು ಕೂಡ ಇದನ್ನ ಸರಿಯಾಗಿ ಸೆಷನ್ ಆಗಲಿ ಏನು ಮಾಡದಿದ್ರಿಂದ ಅದು ಹಾಗೆ ಕೂತಿತ್ತು. ಈಗ AR ಕೃಷ್ಣಮೂರ್ತಿ, ನಮ್ಮ ಭಾಗದ ಶಾಸಕರ ಕೊಳ್ಳಗಾಲ ಶಾಸಕರಾದ AR ಕೃಷ್ಣಮೂರ್ತಿ ಇವರು ಅದನ್ನ ಒಂದು ವ್ಯವಸ್ಥಿತವಾಗಿ ಅದನ್ನ ಸೆಷನ್ಲಿ ಮಾತಾಡಿ ಈ ರೀತಿ ಆಗದೆ ಹಿಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಮಹಾದೇವನವ್ರಿಗೂ ಕೂಡ ನಾನು ಮೌಖಿಕವಾಗಿ ತಿಳಿಸಿದೆ, ಕೃಷ್ಣಮೂರ್ತಿ ಅವ್ರಿಗೂ ಹೇಳಿದ್ದೆ, ಅರ್ಜಿ ಕೊಟ್ಟು ಮತ್ತು ಎಲ್ಲ ಹೋರಾಟಗಳನ್ನು ಮಾಡಿದ್ನು, ಮತ್ತು ವೆಂಕಟೇಶ್ ಅವ್ರಿಗೂ ಹೇಳಿದ್ನು, ಸಿದ್ದರಾಮಯ್ಯವ್ರಿಗೆ ಬೆಟ್ಟಕ್ಕೆ ಬಂದಿದ್ದಾಗೂ ಕೂಡ ಸಾರ್ ಇದೊಂದು ಮಾಡ್ಬಿಡಿ, ವರ್ಣಾ ಕ್ಷೇತ್ರಕ್ಕಿಂತ ನಿಮ್ದು ಇಲ್ಲಿ ಹೆಚ್ಚು ಜನ ನಿಮ್ಮನ್ನ ಗೌರವಿಸ್ತಾರೆ, ಮಾಡಲೇಬೇಕು ಅಂತ ಅವ್ರಿಗೂ ಹೇಳಿದ್ವಿ. ಅವ್ರು ಒಪ್ಕೊಂಡಿದ್ರು. ಅದೇ ರೀತಿ ಎಲ್ಲ ಇದನ್ನ AR ಕೃಷ್ಣಮೂರ್ತಿ ಎತ್ತಿಡಿದ್ರಲ್ಲ, ಇದು ನಮ್ಗೆ ಬಹಳ ಸಂತೋಷಕರ ವಿಷಯ. ಆದ್ರಿಂದ ಅದನ್ನ ತ್ವರಿತವಾಗಿ ಮಾಡಬೇಕು. ಏನು 120 ಕೋಟಿ ಕೊಟ್ಟಿದ್ದಾರೆ, ಅದು ಸರ್ವೆ ಮತ್ತು ಇತರಕ್ಕೆ ಅದನ್ನ ಈಗಲೇ ತಡವಾಗಿದೆ. ಆದ್ರಿಂದ ರೈತರು ಬಹಳ ಹಬ್ಬ ಆಚರಿಸ್ಯಾರ, ನಿನ್ನೆ ಎಲ್ಲ ಹಬ್ಬ ಆಚರಿಸ್ಯಾರ. ಯಾಕಂದ್ರೆ ಇಂಥ ಒಂದು ಕಬಿನಿ ಸೆಕೆಂಡ್ ಸ್ಟೇಜ್ ಎತ್ಕೊಂಡ್ರಲ್ಲ ಸರ್ಕಾರ ಅಂತ. ಆದ್ರಿಂದ ಕೂಡಲೇ ತ್ವರಿತವಾಗಿ ಆ ಕೆಲಸವನ್ನು ಬೇಗ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಮೂರನೇದು 150 ರೂಪಾಯಿ ಏನು ಕೊಡಬೇಕು ರಾಜ್ಯ ಸರ್ಕಾರ ಕಬ್ಬಿನ ಕೂಡಲೇ ಮಾಡಬೇಕು. ಇದು 3 ವರ್ಷ 4 ವರ್ಷದ ಮೇಲಾಗೋಯ್ತು. ಇದೇ ಹಿಂಗೆ ತಳ್ಕೊಂಡು ಮನಸ್ಸು ಬಿಡ್ತಾರೆ ಜನನ, ಬೇರೆ ಜೊತೆಕತ್ತಾರೆ. ಆದ್ರಿಂದ ಅದಾಗಬಾರ್ದು. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಏನು 150 ರೂಪಾಯಿ ಕೊಡ್ತೀನಿ ಕಬ್ಬಿನ ಇದನ್ನ ಅಂತ ಹೇಳಿತ್ತು ಬೊಮ್ಮಾಯಿ ಸರ್ಕಾರ, ಅದು ಅವೈಜ್ಞಾನಿಕೋ ಅದೋ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಪುನರ್ಜೀವ ತುಂಬಿ ಕೂಡಲೇ ಅದಕ್ಕೆ ನ್ಯಾಯಾಲಯದಲ್ಲಿ ಏನೇ ತಡೆ ಇದ್ರು ಕೂಡ ತಕೊಂಡು ಕೊಡಿಸ್ಬೇಕು. ಇಲ್ಲ ಕೊಡಿಸ್ತಿಲ್ಲ ಅಂದ್ರೆ ರಾಜ್ಯ ಸರ್ಕಾರದಿಂದ ನಮ್ಗೆ ಕೊಡಬೇಕು. ಅವ್ರ ಬೊಕ್ಕಸದಲ್ಲೇ ಕೊಡ್ಲಿ. ಅವ್ರು ನಾವು ತಕ್ಕಳಕ್ಕಾಗಲ್ಲ ಅಂದ್ರೆ ಏನು ನಮ್ಮ ಕರ್ನಾಟಕ ಸರ್ಕಾರ ತಕ್ಕಳಕ್ಕಾಗಲ್ಲ ಅಂದ್ರೆ ಅವ್ರ ಮೇಲೆ ಕೊಡಿಸ್ಲಿ. ಇಲ್ಲ ಅಂದ್ರೆ ನಾವು ವಿಧಾನಸೌಧದ ಬೊಕ್ಕಸ ಹಣ ಇರುವಂತ ಖಜಾನೆಗೆ ನಾವೇ ನುಗ್ಗಬೇಕಾಗುತ್ತೆ, ಎತ್ಕೋಬೇಕಾಗುತ್ತೆ. ಅಂತ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗದಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ.